ನಿಮ್ಮ ಮುಂದೆ ವೆಡ್ಡಿಂಗ್ ಆನಿವರ್ಸರಿ ವಿಡಿಯೋ ತಂದೀನಿ. ಕಾಪರೇಟಿವ್ಸಿಂದ ಮೀಟ್ನಾಗ ಇಟ್ಟಿದ್ದೀನಿ. ಫುಲ್ ಸಂಗ್ತೋಯಿಂದ ನೋಡ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಇಟ್ಟಿದ್ದೀನಿ, ಅಲ್ಲಿ ಹೋಗಿ ನೋಡಿರಿ. ಓಕೆನಾ. ಇದು ಪ್ರಾಜೆಕ್ಟ್ ಇಂಪೋರ್ಟ್ ಮಾಡ್ಕೊರಿ. ಇಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಎಡಿಟ್ ಮಾಡ್ಬೇಕು ಅನ್ನೋದು. ಓಕೆ, ನೆಲೆಟ್ ಮೋಷನ್ ಆ್ಯಪಲ್ಲಿ ಇಂಪೋರ್ಟ್ ಮಾಡ್ಕೊರಿ ಪ್ರಾಜೆಕ್ಟ್ ಅನ್ನೋದು. ಓಕೆನಾ. ಈಗ ಎಡಿಟ್ ಅನ್ನೋದು ಸ್ಟಾರ್ಟ್ ಮಾಡಿ. ಓಕೆನಾ. ಗ್ರೂಪ್ ಓಪನ್ ಮಾಡಿದ್ರೆ ಈ ಥರ ಇರುತ್ತೆ ಗ್ರೂಪ್ ಅನ್ನೋದು. ಓಕೆನಾ. ಇದು ನೋಡಿರಿ, ಇಲ್ಲಿ ಕಲರ್ ಆ್ಯಂಡ್ ಫೀಲ್ಡಾಗಿ ಹೋಗಿ ನಿಮ್ಮ ಫೋಟೋ ಇಡಬೇಕಿದೆ, ಒಂದು ಫೋಟೋ. ಓಕೆನಾ. ಇದು ಮತ್ತು ಇದು ಇಲ್ಲಿ ಎಡಿಟ್ ಗ್ರೂಪಾಗಿ ಹೋಗಿ ಇಲ್ಲಿ 4 ಲೇಯರ್ ಇರುತ್ತೆ. ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫೀಲ್ಡಾಗಿ ಹೋಗಿ ಮತ್ತು ಇಲ್ಲಿ ಒಂದೇ ಫೋಟೋ 4 ಫೋಟೋ ಇಡಬೇಕು. ಓಕೆನಾ. ಇದು ಒಂದೇ ಫೋಟೋ. ಓಕೆ, ನೀವು ಯಾವ್ದು ಇಟ್ಟಿದ್ರೋ ಅದೇ ಫೋಟೋ ಇಡಬೇಕು. ಇಲ್ಲಿ 4 ಆಯಿತಾ. ಈ ಥರ 4 ಫೋಟೋಸ್ ಇಡಬೇಕು. ಇಲ್ಲಿ ಕಲರ್ ಆ್ಯಂಡ್ ಫೀಲ್ಡಾಗಿ ಹೋಗಿ ಈ ಥರ ಫೋಟೋಸನ್ನು 4 ಫೋಟೋಸ್ ಇಡಬೇಕು ಇಲ್ಲಿ. ಓಕೆನಾ. ಇಲ್ಲಿ 4 ಫೋಟೋಸ್ ಇಡಬೇಕು. ಮತ್ತು ಇಲ್ಲಿ ಬ್ಯಾಕ್ ಬಂದುಬಿಟ್ಟು ಓಕೆನಾ, ಇಲ್ಲಿ ನೋಡಿರಿ ರೆಡಿ ಆಯಿತಾ. ಇಲ್ಲಿ ಮತ್ತೆ ಬಂದು ಇಲ್ಲಿ ಮತ್ತೆ ಒಂದು ಫೋಟೋ ತಗೊಂಡು ಇಲ್ಲಿಂದ ಓಕೆನಾ, ಇಲ್ಲಿ ಗ್ರೂಪ್ ಇದೆ, ಇಲ್ಲಿ ನೋಡಿರಿ ಈ ಥರ ಇಲ್ಲಿಂದ ಒಂದು ಫೋಟೋ ತಗೋರಿ. ಇಲ್ಲಿ ಒಂದು ಫೋಟೋ ತೊಗೊಂಡು ಫುಲ್ ಕಂಬೋಸಿಷನ್ ಏರಿಯಾ. ಓಕೆನಾ, ಫುಲ್ ಕಂಬೋಸಿಷನ್ ಏರಿಯಾ. ಓಕೆ, ಮತ್ತು ಇಲ್ಲಿ ಬೀಟ್ ಮಾಡಕ್ಕೆ ಬಂದುಬಿಟ್ಟು ಇಲ್ಲಿಂದ ಇದು ಎಕ್ಸ್ಟ್ರಾ ಪಾರ್ಟನ್ನು ಕಟ್ ಮಾಡಿರಿ. ಇಲ್ಲಿ ಮತ್ತೆ ಒಂದು ಫೋಟೋ ತಗೊಂಡು ಆಯಿತಾ, ಇಲ್ಲಿಂದ ಫುಲ್ ಕಂಬೋಸಿಷನ್ ಏರಿಯಾ ಆಯಿತಾ. ಇಲ್ಲಿ ಎಕ್ಸ್ಟ್ರಾ ಪಾರ್ಟು ಇಲ್ಲಿಂದ ಇಲ್ಲಿ ನೋಡಿರಿ ಈ ಬೀಟ್ ಮಾರ್ಕ್ ಬಂದು ಅಲ್ಲಿ ಬಂದು ಎಕ್ಸ್ಟ್ರಾ ಪಾರ್ಟ್ ಕಟ್ ಮಾಡಿರಿ ಆಯಿತಾ. ಮತ್ತು ಇಲ್ಲಿ ಫೋಟೋವನ್ನು ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಆ್ಯಂಡ್ ಫೀಲ್ಡಾಗಿ ಹೋಗಿ ಒಂದು ಫೋಟೋ ತೊಗೊಂಡು ಇಲ್ಲಿ ನೋಡಿರಿ ಒಂದು ಫೋಟೋ ಇಡ್ರಿ ಆಯಿತಾ. ಈ ಥರ ಒಂದು ಫೋಟೋ ಹಿಡಿದ ಮೇಲೆ ಆಯಿತಾ, ಇಲ್ಲಿ ಗ್ರೂಪ್ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪಾಗಿ ಹೋಗಿ ಇಲ್ಲಿ ಒಂದು ಫೋಟೋ ಇಡ್ರಿ ಆಯಿತಾ. ಈ ಥರ ಒಂದು ಫೋಟೋ ಇಡಿರಿ. ಓಕೆ, ಇಲ್ಲಿ ನೋಡಿರಿ ಈ ಥರ ಆಯಿತಾ. ತೋರಿಸ್ತೀನಿ ನಿಮಗೆ ಈ ಥರ ಆಯಿತಾ. ಈ ಥರ ಎಲ್ಲ ಫೋಟೋಸನ್ನು ಈ ಥರನೇ ಇಡಬೇಕು. ಓಕೆ, ಎಲ್ಲ ಫೋಟೋಸ್ ಈ ಥರನೇ ಹಿಡಿದು ಈ ಫೋಟೋಗೆ ಎಫೆಕ್ಟನ್ನು ಹಾಕಬೇಕು. ಓಕೆನಾ. 2 ಕೊಟ್ಟಿರ್ತೀನಿ ಪ್ರಾಜೆಕ್ಟು ಅನ್ನೋದು. ಇಲ್ಲಿ ಸೆಕೆಂಡ್ ಪ್ರಾಜೆಕ್ಟ್ ಓಪನ್ ಮಾಡಿ ಇಲ್ಲಿ ಈ ಪ್ರಾಜೆಕ್ಟ್ಗೆ ಇರೋದು ಓಕೆ ಕಾಪಿ ಮಾಡಿಕೊಂಡು ಓಕೆನಾ, ಕಾಪಿ ಮಾಡಿಕೊಂಡು ಇಲ್ಲಿಂದ ಈ ಓಪನ್ ಮಾಡಿ ಫುಲ್ ಪ್ರಾಜೆಕ್ಟ್ ಅನ್ನೋದು ಓಪನ್ ಮಾಡಿ ಈ ಫೋಟೋಗೆ ಈ ಎಫೆಕ್ಟ್ ಅನ್ನೋದು ಪೇಸ್ಟ್ ಮಾಡಿರಿ. ಓಕೆ, ಈ ಥರ ಓಕೆ ಪೇಸ್ಟ್ ಮಾಡಿರಿ. ಎಲ್ಲ ಫೋಟೋ ಈ ಥರನೇ ಇಡ್ರಿ ಆಯಿತಾ. ಈಗ ಬಂದುಬಿಟ್ಟು ಮತ್ತೆ 2ನೇ ಪ್ರಾಜೆಕ್ಟ್ ಓಪನ್ ಮಾಡಿರಿ. ಇಲ್ಲಿ 3 ಲೇಯರ್ ಕ್ಲಿಕ್ ಮಾಡಿ ಇಲ್ಲಿ ಕಾಪಿ ಮಾಡಿಕೊಂಡು ಆಯಿತಾ. ಸಾರಿ 2 ಲೇಯರ್ ಕ್ಲಿಕ್ ಮಾಡಿ ಓಕೆ, ಇಲ್ಲಿ ಕಾಪಿ ಮಾಡ್ಕೊರಿ ಆಯಿತಾ. ಕಾಪಿ ಮಾಡಿಕೊಂಡು ಓಕೆ, ಇಲ್ಲ 3 ಕ್ಲಿಕ್ ಮಾಡ್ಕೊರಿ. 3 ಲೇಯರ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಪಿ ಮಾಡಿಕೊಂಡು ತೋರಿಸ್ತೀನಿ ನನಗೆ. ಓಕೆ, ಬಂದುಬಿಟ್ಟು ಫುಲ್ ಪ್ರಾಜೆಕ್ಟ್ ಓಪನ್ ಮಾಡಿರಿ ಇಲ್ಲಿಂದ. ಓಕೆನಾ. ಇಲ್ಲಿಂದ ನೀವು ಪೇಸ್ಟ್ ಮಾಡಿರಿ, ಈ ಥರ ಪೇಸ್ಟ್ ಮಾಡಿರಿ ಆಯಿತಾ. ನೋಡಿರಿ ಈ ಥರ. ಓಕೆ, ಇದು ಇಲ್ಲಿ ತನಕ ಬಂದಿಲ್ಲ. ಓಕೆನಾ. ಇದು ಇಲ್ಲಿಂದ ಎಂಡ್ ತನಕ ಇಡ್ರಿ ಆಯಿತಾ. ಇಲ್ಲಿಂದ ರೆಡಿ ಆದಮೇಲೆ ಎಕ್ಸ್ಪೆಕ್ಟ್ ಮಾಡ್ಕೊರಿ. ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಮಾಡಿರಿ. ಓಕೆ, ಥ್ಯಾಂಕ್ ಯು.